ಬಗೆದಷ್ಟು ರಿವೀಲ್ ಆಗ್ತಿದೆ ದುಷ್ಟ ಡಾಕ್ಟರ್ಗಳ ಸಂಚು. ಬಾಬ್ರಿ ಮಸೀದಿ ಧ್ವಂಸ ಸೇಡಿಗೆ ರೆಡಿಯಾಗಿದ್ದ ಪ್ಲಾನ್. ಡಿಸೆಂಬರ್ 6ರಂದು 5 ಹಂತದಲ್ಲಿ ದಾಳಿಗೆ ಸ್ಕೆಚ್. ದೆಹಲಿ ಕಾರು ಸ್ಫೋಟದ ರಹಸ್ಯ ಕೆದಗುತ್ತಿರೋ ಎನ್ಐಎ ಅಧಿಕಾರಿಗಳು ದುಷ್ಟ ಡಾಕ್ಟರ್ಗಳ ಕೃತ್ಯವನ್ನ ಬಯಲು ಮಾಡ್ತಿದ್ದಾರೆ. ಮುಂಬೈ ದಾಳಿ ಮಾದರಿ ದಾಳಿ ನಡೆಸಲು ಸಂಚು ನಡೆದಿತ್ತು ಅನ್ನೋ ವಿಚಾರ ಹೊರಬಿದ್ದಿತ್ತು. ಇದೀಗ ಮತ್ತೊಂದು ಸ್ಫೋಟಕ ಸಂಗತಿ ಗೊತ್ತಾಗಿದೆ. ಅದೇ ಬಾಬ್ರಿ ಮಸೀದಿ ಧ್ವಂಸದ ಸೇಡು. ಹೌದು, 1992ರ ಡಿಸೆಂಬರ್ 6ರಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದ್ದ ಬಾಬ್ರಿ ಮಸೀದಿಯನ್ನ ಕರಸೇವಕರು ಧ್ವಂಸಗೊಳಿಸಿದ್ರು. ಇದಕ್ಕೆ ಸೇಡು ತೀರಿಸಿಕೊಳ್ಳಲು ದುಷ್ಟ ಡಾಕ್ಟರ್ಗಳು ಹೊಂಚು ಹಾಕಿದ್ರು ಅನ್ನೋದು ಬಯಲಾಗಿದೆ. ಅದರಲ್ಲೂ ಡಿಸೆಂಬರ್ 6ರಂದೇ 6 ಸ್ಥಳಗಳಲ್ಲಿ ಸ್ಫೋಟಿಸಲು 5 ಹಂತದಲ್ಲಿ ಪ್ಲಾನ್ ಮಾಡಿದ್ರಂತೆ. ಆ ಪ್ಲಾನ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಡಿಸೆಂಬರ್ 6ರಂದೇ ಸರಣಿ ಸ್ಫೋಟಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ರು. ಇದಕ್ಕಾಗಿ ವೈದ್ಯರ ಜೊತೆ ಜೈಷ್ ಎ ಮೊಹಮ್ಮದ್ ಸಂಘಟನೆ 5 ಹಂತದಲ್ಲಿ ಪ್ಲಾನ್ ಮಾಡಿತ್ತು. ಮೊದಲನೇ ಹಂತ, ಜೈಷ್ ಎ ಮೊಹಮ್ಮದ್ ಸಂಘಟನೆ ಅನ್ಸ್ ಫಜ್ವತ್ ಉಲ್ ಹಿಂದ್ ಉಗ್ರರ ಜೊತೆ ಸಂಪರ್ಕ ಮಾಡಿದ್ರು. 2ನೇ ಹಂತದಲ್ಲಿ ಐಇಡಿ ತಯಾರಿ, ಮದ್ದುಗುಂಡುಗಳನ್ನ ಸಂಗ್ರಹಿಸಿದ್ರು. ಹರಿಯಾಣದ ಗುರುಗ್ರಾಮ ನೂಹ್ನಲ್ಲಿ ಬಾಂಬ್ ತಯಾರಿಸಿದ್ರು. 3ನೇ ಹಂತದಲ್ಲಿ ಉಗ್ರರು 4 ತಂಡಗಳಿಗೆ ಬಾಂಬ್ ಹಸ್ತಾಂತರಿಸೋದಾಗಿತ್ತು. 4ನೇ ಹಂತದಲ್ಲಿ ಕಾರುಗಳಲ್ಲಿ ಟಾರ್ಗೆಟ್ ಸ್ಥಳಗಳಿಗೆ ಬಾಂಬ್ ಸಾಗಿಸೋದಾಗಿತ್ತು. 5ನೇ ಹಂತದಲ್ಲಿ ದೆಹಲಿಯ 6ರಿಂದ 7 ಸ್ಥಳಗಳಲ್ಲಿ ಸ್ಫೋಟಿಸೋದು ಉಗ್ರರ ಸ್ಕೆಚ್ ಆಗಿತ್ತು. ಇದರಲ್ಲಿ 4 ಹಂತ ಸಕ್ಸಸ್ ಆಗಿದ್ದು, 5ನೇ ಹಂತಕ್ಕೆ ತಲುಪುವಷ್ಟರಲ್ಲಿ ದೆಹಲಿ ಕಾರು ಸ್ಫೋಟದಿಂದ ಟೆರರ್ ಡಾಕ್ಟರ್ಗಳ ಪ್ಲಾನ್ ಫ್ಲಾಪ್ ಆಗಿದೆ. ವಿಷಯ ಅಂದ್ರೆ, ಕಳೆದ ಆಗಸ್ಟ್ನಲ್ಲಿ ದಾಳಿ ನಡೆಸಲು ಕ್ರಿಮಿಗಳು ಪ್ಲಾನ್ ಮಾಡಿದ್ರು. ಆದ್ರೆ ಬಾಂಬ್ ತಯಾರಿಕೆ ವಿಳಂಬವಾದ್ರಿಂದ ದಿನಾಂಕ ಬದಲಿಸಿದ್ರು. ಡಿಸೆಂಬರ್ 6ಕ್ಕೆ ಅಂದ್ರೆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದ ದಿನವೇ ನರಮೇಧ ನಡೆಸಲು ಸ್ಕೆಚ್ ಹಾಕಿದ್ರು. ಇದರ ಜೊತೆಗೆ ನವೆಂಬರ್ 12ರಂದು ದಾಳಿಗೆ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಬಯಲಾಗಿದೆ. ದೆಹಲಿ ಜೊತೆಗೆ 4 ಪ್ರಮುಖ ನಗರಗಳೇ ಟಾರ್ಗೆಟ್. 4 ಕಾರು, 8 ಕ್ರಿಮಿಗಳು, 2 ಸದಸ್ಯರ 4 ಗ್ರೂಪ್. ದೆಹಲಿ ಮಾತ್ರವಲ್ಲ, ದೆಹಲಿ ಜೊತೆಗೆ ಅಯೋಧ್ಯೆ, ಪ್ರಯಾಗ್ರಾಜ್, ವಾರಾಣಸಿ ಟಾರ್ಗೆಟ್ ಮಾಡಿದ್ರು. ಇದಕ್ಕಾಗಿ 8 ಕ್ರಿಮಿಗಳು 2 ಸದಸ್ಯರಂತೆ 4 ಗ್ರೂಪ್ ಮಾಡಿಕೊಂಡಿದ್ರು. ಪ್ರತಿ ತಂಡವು 2 ಐಇಡಿ ಸಾಗಿಸಿ ಸ್ಫೋಟಿಸಲು ಗುರಿ ನೀಡಲಾಗಿತ್ತು. ಸೆಕೆಂಡ್ ಹ್ಯಾಂಡ್ ಕಾರುಗಳಲ್ಲಿ ಬಾಂಬ್ ಸಾಗಿಸಿ ಕಾರುಗಳಲ್ಲಿ ಸ್ಫೋಟಿಸೋಕೆ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಬಿಲ್ಡಿಂಗ್ ನಂಬರ್ 17, ರೂಮ್ 13ರಲ್ಲಿ ಸಂಚು. ಜ್ಞಾನ ದೇಗುಲ ಯೂನಿವರ್ಸಿಟಿಯೇ ಪಾಪಿಗಳಿಗೆ ಅಡ್ಡೆ. ಇವರೆಲ್ಲ ಅಲ್ ಫಲಾಹ್ ವಿವಿಯಲ್ಲಿ ಕರ್ತವ್ಯಕ್ಕಿದ್ದವರು. ದುರಂತ ಅಂದ್ರೆ, ತಾವು ಪಾಠ ಕಲಿತಿದ್ದ ಜಾಗವನ್ನೇ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಲು ಅಡ್ಡೆಯಾಗಿ ಮಾಡಿಕೊಂಡಿದ್ರು. ಅಲ್ ಫಲಾಹ್ ವಿವಿಯ ಬಿಲ್ಡಿಂಗ್ ನಂಬರ್ 17ರಲ್ಲಿರೋ ರೂಮ್ ನಂಬರ್ 13ರಲ್ಲಿ ಸಭೆ ಸೇರಿದ್ರಂತೆ. ವಿವಿಯಲ್ಲೇ ಕುಳಿತು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು ಎನ್ನಲಾಗಿದೆ. ಇದಕ್ಕಾಗಿ ಈ ಗ್ಯಾಂಗ್ ಮಾಡಿದ್ದು ಅಲ್ ಫಲಾಹ್ ವಿವಿಯಿಂದಲೇ ಕೆಮಿಕಲ್ ಕಳ್ಳತನ. ಅಲ್ ಫಲಾಹ್ ವಿವಿಯ ಲ್ಯಾಬ್ನಿಂದಲೇ ಬಾಂಬ್ ತಯಾರಿಕೆಗೆ ಕೆಮಿಕಲ್ ಕಳವು ಮಾಡಿದ್ರು ಎನ್ನಲಾಗಿದೆ. ಮುಜಾಮಿಲ್ ರೂಮ್ನಿಂದ 5 ಮೀಟರ್ ದೂರದಲ್ಲಿ ಕೆಮಿಕಲ್ ಲ್ಯಾಬ್ ಇತ್ತು. ವಿವಿಯಲ್ಲಿ ಅಧ್ಯಾಪಕನಾಗಿದ್ದ ಉಗ್ರ ಉಮರ್ ಶಾಹೀನ್ ಕೆಮಿಕಲ್ ಕಳವಿಗೆ ಸಹಾಯ ಮಾಡಿದ್ರು ಎನ್ನಲಾಗಿದೆ. ಈ ಕೆಮಿಕಲ್ಗಳನ್ನ ಫರೀದಾಬಾದ್, ದುಜ್, ತಗಾ ಗ್ರಾಮದಲ್ಲಿ ಕೆಮಿಕಲ್ ಅನ್ನ ರಹಸ್ಯವಾಗಿ ಸಂಗ್ರಹಿಸಿದ್ರಂತೆ. ಕದ್ದ ಕೆಮಿಕಲ್ ಬಳಸಿ ಬಾಂಬ್ ತಯಾರಿಸುತ್ತಿದ್ರು ಎನ್ನಲಾಗಿದೆ. ಮೇವಾತ್ನಲ್ಲಿ ಅಮೋನಿಯಂ, ನೂಹ್ನಲ್ಲಿ ರಾಸಾಯನಿಕ ಖರೀದಿ. ಜೊತೆಗೆ 20 ಕ್ವಿಂಟಾಲ್ ಅಂದ್ರೆ 2000 ಕೆಜಿ ರಾಸಾಯನಿಕವನ್ನ ಖರೀದಿಸಿದ್ರಂತೆ. ಹರಿಯಾಣದ ನೂಹ್ನಲ್ಲಿರೋ ಅಂಗಡಿಯಲ್ಲಿ ಖರೀದಿ ಮಾಡಿರೋದು ಪತ್ತೆಯಾಗಿತ್ತು. ಎನ್ಐಎ ಅಧಿಕಾರಿಗಳು ಅಂಗಡಿ ಮಾಲೀಕನನ್ನ ವಿಚಾರಣೆ ನಡೆಸಿದ್ದಾರೆ. यहाँ तकरीबन इसी टाइम आए थे वो मेरे से पूछ रहे थे कि आपके पास एनपीके है और डीपी है. उन्होंने हमारा स्टॉक रजिस्टर भी चेक किया. तो मेरे पास तो एनपीके मैं बेचता ही नहीं हूँ, मेरे पास डीपी था. तो उन्होंने कुछ दुकानें का नाम और भी पूछा था, जो एड्रेस के आधार पर मैं उनको सबको बताया कि इधर इधर वो दुकान है. कितने लोग थे? करीबन 8 लोग थे. ಇನ್ನು ವಿಧ್ವಂಸಕ ಕೃತ್ಯಕ್ಕೆ ಹರಿಯಾಣದ ಮೇವಾತ್ನಲ್ಲಿ ಅಮೋನಿಯಂ ನೈಟ್ರೇಟ್ ಖರೀದಿಸಿದ್ರಂತೆ. ಈ ಮೂಲವನ್ನ ಎನ್ಐಎ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಹೀಗೆ ಡಾಕ್ಟರ್ಗಳು ಕೃತ್ಯದಲ್ಲಿ ಭಾಗಿಯಾಗಿರೋದನ್ನ ಸಾಬೀತು ಮಾಡಲು ಎನ್ಐಎ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದೆ.
ಮತ್ತೊಂದು ಕಡೆ ಈ ದುಷ್ಟಕೂಟ ಹೇಗೆ ಪ್ಲಾನ್ ಮಾಡಿತ್ತು ಅನ್ನೋದನ್ನು ಬಗೆಯುತ್ತಿದೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ಈ ಸ್ಫೋಟಕ್ಕೂ ಮುಂಚಿತವಾಗಿ ಇವುಗಳ ತಯಾರಿ ಹೆಂಗಿತ್ತು, ಎಲ್ಲೆಲ್ಲಿಂದ ಈ ಸ್ಫೋಟಕಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರು, ಇವೆಲ್ಲ ಡೀಟೇಲ್ಸ್ ಗಳು ಲಭ್ಯವಾಗ್ತಾ ಇದೆ. 20 ಕ್ವಿಂಟಲ್ ರಾಸಾಯನಿಕವನ್ನ ಈ ಉಗ್ರರು ಖರೀದಿ ಮಾಡಿದ್ರು. ಎಲ್ಲಿಂದ ಖರೀದಿ ಮಾಡಿದ್ರು ಇವರು, ಯಾವ ಗೋಡೌನ್ ನಿಂದ? ಅದರ ಮಾಲೀಕರು TV9 ಜೊತೆ ಮಾತನಾಡಿದ್ದಾರೆ, ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. कितने बजे आई थी एजेंसी? यहाँ तकरीबन इसी टाइम आए थे वो और मुझसे पूछ रहे थे कि आपके पास NPK है और DAP है। उन्होंने हमारा स्टॉक रजिस्टर भी चेक किया तो मेरे पास तो NPK मैं बेचता ही नहीं हूँ, मेरे पास DAP था। तो उन्होंने कुछ दुकानें का नाम और भी पूछा था, जो एड्रेस के आधार पर मैंने उनको सबको बताया कि इधर इधर वो दुकानें हैं। कितने लोग थे? करीबन 8 लोग थे उनके पास, 8 लोग थे। वो टैक्सी नंबर में आए थे, टैक्सी नंबर गाड़ी में आए थे। ठीक है, ये बताइए कि क्या लग रहा था कि कहाँ से खरीदा होगा? कुछ जानकारी उन्होंने आपसे दी भी, जानकारी ली भी? देखो, जिस हिसाब से आप बता रहे हो NPK का जो खरीदारी हुई है 20 क्विंटल के NPK जो है वो मोस्टली हमारे यहाँ जो गवर्नमेंट के अकॉर्डिंग जो यहाँ सोसाइटी है, जिसे कोऑपरेटिव सोसाइटी बोलते हैं, उसमें इस चीज को NPK की बहुत मात्रा में यहाँ पे सेल। आप जगह का नाम भी बता दें। जैसे कि हमारे यहाँ पे एक लोकल यहाँ गांव है सालेड़ी, गांधीग्राम सालेड़ी, घासड़ा गांव है। उस गांव में भी एक कोऑपरेटिव सोसाइटी है, वहाँ पे भी NPK की सेल हुई है। और वहाँ लेने की क्या वजह हो सकती है? सस्ता मिलता है, मात्रा ज्यादा मिल जाती है क्या? हाँ, ये बहुत बड़ी वजह है, क्योंकि हमारे जो प्राइवेटों पे और उसके गवर्नमेंट के रेटों में थोड़ा फर्क होता है। तो वहाँ पे करीबन ये 1200-1300 रुपए का, यहाँ 1400 रुपए का करीबन मिलता है। यहाँ जो दुकानदार हैं, अगर मैं उनसे जाके कहूँ कि मुझे 20 क्विंटल NPK दे दीजिए, क्या वो दे पाएंगे? नहीं, अगर आपकी क्वांटिटी आपके उसके जिस हिसाब का आपका रजिस्ट्रेशन होगा उसी आधार पे अगर आपकी जो जरूरत होगी वो देंगे, लेकिन तब जब वो उसके पास होगा। मतलब आप अगर इतनी मात्रा में कोई मांगे तो उससे पहले जांच करेंगे, उसका रजिस्ट्रेशन मांगेंगे? हाँ, उसका रजिस्ट्रेशन पहले देखते हैं उसका, क्योंकि मेरी फसल मेरा ब्यौरा एक सरकार के द्वारा चलाया हुआ एक पोर्टल है। अगर उस पर रजिस्ट्रेशन होगा तो देन उसके पास उसको प्रोवाइड कर